ಇವತ್ತಿನ ವಿಡಿಯೋದಲ್ಲಿ ನಾವು ಹೋಟೆಲ್ ಸ್ಟೈಲ್ ಪಾಲಕ್ ಪನ್ನೀರ್ನ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಬನ್ನಿ ಮನೇಲಿ ಸುಲಭವಾಗಿ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ನೀರನ್ನು ಹಾಕಿ, ನೀರು ಕುದಿತಾ ಇದ್ದ ಹಾಗೆ 2 ಹಿಡಿ ಪಾಲಕ್ ಸೊಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. 1-2 ನಿಮಿಷನಾದ್ರೂ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಇಬ್ಬರಿಗೆ ಹಾಕುವಷ್ಟು ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಮಾಡೋದಿದ್ರೆ ಇದರ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೇಕು. ನೋಡಿ, ಈ ತರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಮುಚ್ಚಳವನ್ನು ಮುಚ್ಚಿ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬಾ ಸುಲಭವಾಗಿ ಮಾಡುವಂತ ಪಾಲಕ್ ಪನ್ನೀರ್ ಇದು. ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ಈ ತರ ಕುದಿ ಬಂದ ಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದು ತಣ್ಣಗಾದ ಮೇಲೆ ಹಾಗೆ ನೀರನ್ನು ಹಾಕದೆ ರುಬ್ಬಿಟ್ಕೊಳ್ಳಿ. ಇವಾಗ ನಾವು ಒಂದು ಈ ತರ ಪ್ಯಾನಿಗೆ ಸ್ವಲ್ಪ 3-4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾಯ್ತಾ ಇದ್ದ ಹಾಗೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಸಿಮೆಣಸನ್ನ ಕಟ್ ಮಾಡಿ ಹಾಕಿ. ನಾನಿಲ್ಲಿ ಮೀಡಿಯಂ ಖಾರ ಇರುವ 4 ಹಸಿಮೆಣಸನ್ನ ಕಟ್ ಮಾಡಿ ಹಾಕಿದ್ದೀನಿ. ಹಸಿಮೆಣಸು ಸ್ವಲ್ಪ ಫ್ರೈ ಆದ್ಮೇಲೆ 1 ಮೀಡಿಯಂ ಸೈಜ್ ಈರುಳ್ಳಿ ಹಾಕಿ ಟೊಮೆಟೊನ ಈ ತರ ಕಟ್ ಮಾಡಿ ಹಾಕೊಳ್ಬೇಕು. ಇದು ಕೂಡ ಹಾಗೆ ನಿಮ್ಗೆ ಜಾಸ್ತಿ ಬೇಕಿದ್ರೆ ಈರುಳ್ಳಿ ಮತ್ತೆ ಟೊಮೆಟೊ ಜಾಸ್ತಿ ಹಾಕಬೇಕು. ನೋಡಿ, ಈ ತರ ಈರುಳ್ಳಿ ಮತ್ತೆ ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಗರಂ ಮಸಾಲ ಐಟಮ್ಸ್ ಹಾಕೊಳ್ಳಿ. ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು. ಬಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಏಲಕ್ಕಿ, 2 ಲವಂಗ, ಹಾಗೆ ಸ್ವಲ್ಪ ಚಕ್ಕೆ, ಹಾಗೆ 1 ಸ್ಟಾರ್ ಹಾಕಿದ್ದೀನಿ. ಹಾಗೆ 1/4 ಚಮಚ ಸೋಂಪು, ಹಾಗೆ 10-12 ಗೋಡಂಬಿನ ಹಾಕಿ ಅರಿಶಿನ ಹಾಕಿ ಚೆನ್ನಾಗಿ ಬಡಿಸ್ಕೊಳ್ಳಿ. ನಾವೇನು ಈರುಳ್ಳಿ ಟೊಮೆಟೊ ಹಾಕಿದ್ವಲ್ಲ ಅದು ಮೆತ್ತಗಾಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ತರ ಈರುಳ್ಳಿ ಟೊಮೆಟೊ ಎಲ್ಲ ಮೆತ್ತಗಾದ ಮೇಲೆ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ, ಇದು ತಣ್ಣಗಾದ ಮೇಲೆ ನೀರು ಹಾಕಿ ರುಬ್ಬಿಟ್ಕೊಳ್ಳಿ. ನುಣ್ಣಗೆ ರುಬ್ಬಿಟ್ಕೊಳ್ಬೇಕು. ಇವಾಗ ಅದೇ ಪ್ಯಾನಿಗೆ 1 ಸ್ಪೂನ್ ಎಣ್ಣೆ ಹಾಕಿ ಪನ್ನೀರ್ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕು ಅಂತ ನೋಡ್ಕೊಂಡು ಪನ್ನೀರ್ನ ಕಟ್ ಮಾಡಿ ಹಾಕಿ. ನಾನಿಲ್ಲಿ 200 ಗ್ರಾಂ ಪನ್ನೀರ್ನ ಯೂಸ್ ಮಾಡಿದ್ದೀನಿ. ಪನ್ನೀರ್ನ ಹಾಗೇನೆ ಹಾಕಬಹುದು, ಬಟ್ ಈ ತರ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು, ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ 2 ಕಡೆ ಡೀಪ್ ಫ್ರೈ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ನೋಡಿ, ಈ ತರ ಫ್ರೈ ಆದ್ರೆ ಸಾಕು. ಇವಾಗ ಮಸಾಲ ಮಾಡೋಣ. ಒಂದು ಪಾತ್ರೆಗೆ 2 ಸ್ಪೂನ್ ಅಥವಾ 3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಬಿಸಿ ಆಗ್ತಿದ್ದಾಗೆ ಒಂದು ಪಲಾವ್ ಎಲೆನ ಕಟ್ ಮಾಡಿ ಹಾಕಿ, ಸ್ವಲ್ಪ ಕಲ್ಲು ಹಾಕಿ. ನಿಮ್ಮ ಹತ್ರ ಕಲ್ಲು ಇದ್ರೆ ಹಾಕಿ, ಇಲ್ಲಾಂದ್ರೆ ಹಾಕದೆ ಇದ್ರೂ ಪರವಾಗಿಲ್ಲ. ಈ ತರ ಒಂದು ಸ್ವಲ್ಪ ಕಲ್ಲು ಹಾಕಿ ಒಂದು ಪಲಾವ್ ಎಲೆನ ಕಟ್ ಮಾಡಿ ಹಾಕಿದ್ಮೇಲೆ 1 ಸ್ಪೂನ್ ಜೀರಿಗೆನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೆ ನಾವು ಪಾಲಕ್ ಸೊಪ್ಪನ್ನ ರುಬ್ಕೊಂಡಿದ್ವಲ್ಲ ಆ ಪೇಸ್ಟನ್ನ ಹಾಕಿ ಇದು ಕುದಿಯೋ ತನಕ ಬಿಟ್ಬಿಡಿ. ಹಾಗೆ ಇದನ್ನೇನು ಜಾಸ್ತಿ ಹೊತ್ತು ಕುದಿಸ್ಬೇಕಂತ ಇಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಪಾಲಕ್ನ ಬೇಯಿಸ್ಕೊಂಡು ರುಬ್ಬಿಟ್ಕೊಳ್ಳೋದ್ರಿಂದ ಇದು ಕುದಿ ಬರ್ತಾ ಇದ್ದ ಹಾಗೆ ನಾವು ಈ ಮಸಾಲೆ ಹಾಕಿದ್ವಲ್ಲ ಈರುಳ್ಳಿ ಟೊಮೆಟೊದೆಲ್ಲ ಅದರದ್ದು ಪೇಸ್ಟ್ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸ್ಕೊಳ್ಳಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅಂತ ನೋಡ್ಕೊಳ್ಳಿ. ನಾನು ಚಪಾತಿಗೆ ಮಾಡೋದ್ರಿಂದ ಗಟ್ಟಿಯಾಗಿ ಮಾಡಿದ್ದೀನಿ. ಈ ತರ ಎಲ್ಲ ಮಿಕ್ಸ್ ಆದ್ಮೇಲೆ ಕುದಿ ಬರೋಕ್ ಬಿಟ್ಬಿಟ್ಟು ಈ ತರ ಕುದಿ ಬಂದ್ಮೇಲೆ ನಾವು ಫ್ರೈ ಮಾಡ್ಕೊಂಡಿರೋ ಪನ್ನೀರ್ನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಕುದಿ ಬಂದ ಮೇಲೆ ಕಸ್ತೂರಿ ಮೇಥಿ ಹಾಗೆ ಫ್ರೆಶ್ ಕ್ರೀಮ್ ಹಾಕಿದ್ರಿ ನಮ್ಮ ಪಾಲಕ್ ಪನ್ನೀರ್ ರೆಡಿಯಾಗಿ ಹೋಗುತ್ತೆ. ನೋಡಿದ್ರಲ್ಲ, ತುಂಬಾ ಸುಲಭವಾಗಿ ಮಾಡುವಂತ ರೆಸಿಪಿ ಇದು. ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಫ್ರೆಶ್ ಕ್ರೀಮ್ ಇದ್ರೆ ಹಾಕಿ, ಇಲ್ಲಾಂದ್ರೆ ಹಾಕದೇ ಇದ್ರೂ ನಡೆಯುತ್ತೆ. ಬಟ್ ಹಾಕಿದ್ರೆ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಸಿಗುತ್ತೆ. ಚಪಾತಿಗೆ ಬೆಸ್ಟ್ ಸೈಡ್ ಡಿಶ್ ಅಂತಾನೆ ಹೇಳ್ಬೋದು. ಚಪಾತಿಗಲ್ಲದೆ ರೈಸಿ ಕೂಡ ಚೆನ್ನಾಗಾಗುತ್ತೆ. ನೋಡಿ, ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.